ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದರ್ಶ ಯೂಟ್ಯೂಬ್ ಚಾನಲ್. ನೋಡಿ ಗೈಸ್, ನನ್ನ ಚಾನಲ್ಗೆ ನನ್ನ ಬಿಟ್ಬಿಟ್ಟೆ ನಮ್ದು ಒಂದು ಇಂಟ್ರೋ ಇರಲಿ ಅಲ್ವಾ ಫ್ರೆಂಡ್ಸ್? ಆಯ್ತು, ಇವಾಗ ನೀನೇ ಸ್ಟಾರ್ಟ್ ಮಾಡ್ಬಿಡಿ ಇನ್ನೊಂದ್ಸಲ ಅಫಿಷಿಯಲ್ ಆಗಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಆದರ್ಶ ಆದಿ ಯೂಟ್ಯೂಬ್ ಚಾನಲ್. ಗೈಸ್, ನಾವಿವಾಗ ಎಲ್ಲಿದ್ದೀವಿ ಅಂತಂದರೆ ನಮ್ಮ ಬೆಸ್ಟ್ ಫ್ರೆಂಡು ಒಂದು ಹೋಟೆಲ್ ಓಪನ್ ಮಾಡಿದ್ದಾನೆ. ಓಪನ್ ಮಾಡಿ ಎಷ್ಟು ಒಂದು 3 ತಿಂಗಳ ಒಂದು 4 ತಿಂಗಳಾಯಿತು. ಸೊ 4 ತಿಂಗಳಿಂದ ವ್ಲಾಗ್ ಮಾಡೋದಕ್ಕೆ ಇವತ್ತು ಟೈಮ್ ಸಿಕ್ಕಿದೆ ನನಗೆ. ನೋಡಿ ಫ್ರೆಂಡ್ಸ್, 4 ವಾರದಿಂದ ಮಾಡ್ತೀನಿ ಅಂತ ನಾನು ಬಂದಾಗೆಲ್ಲ ಟಿಫನ್ ಖಾಲಿ ಆಗೋಗಿರುತ್ತೆ. ಅದರಲ್ಲೇ ಲೆಕ್ಕ ಹಾಕಿ ಎಷ್ಟು ಚೆನ್ನಾಗಿ ಓಡ್ತಾ ಇದೆ ನಮ್ಮ ಹೋಟ್ಲು ಅಂತ. ನಮ್ಮ ಬೆಸ್ಟ್ ಫ್ರೆಂಡ್ ಹೋಟ್ಲು ಅಂದರೆ ನಮ್ಮ ಹೋಟ್ಲು ಇದ್ದಂಗೆ. ಸೊ ಬನ್ನಿ ಒಂದು ಹೋಟ್ಲದ್ದು ವ್ಲಾಗ್ ಮಾಡೋಣ. ಹೇಳಪ್ಪ, ತಾವರೇಸ್ ಬಗ್ಗೆ ಹೇಳಪ್ಪ. ನಮಸ್ಕಾರ ಫ್ರೆಂಡ್ಸ್ ಎಲ್ಲ ಸೇರಿ ಏನಾದ್ರು ಒಂದು ಮಾಡಬೇಕು ಅಂತ ತುಂಬ ಜನ ಪ್ಲ್ಯಾನ್ ಮಾಡಿರ್ತಾರೆ. ಹಾಗೆ ನಾವು ಪ್ಲ್ಯಾನ್ ಮಾಡಿ ಶುರುವಾಗಿರೋ ಒಂದು ಚಿಕ್ಕ ಬಿಸ್ನೆಸ್ಸೇ ತಾವರೇಸ್ ಅನ್ನೋ ಒಂದು ಪುಟ್ಟ ಹೋಟೆಲ್. ಏನಕ್ಕೆ ಹೋಟ್ಲಿಗೆ ತಾವರೇಸ್ ಅಂತಾನೆ ಪರ್ಟಿಕ್ಯುಲರ್ ಆಗಿ ಹೆಸರಿಟ್ಟೆ? ನೈಸ್ ಕ್ವಶನ್. ಒಂದು ತುಂಬ ಹೆಸರು ಹುಡುಕಿದ್ವಿ. ಆವಾಗ ನನಗೆ ತಾವರೆ ಅನ್ನೋ ಹೂವು ಇಷ್ಟ ಆಯಿತು. ಅದಕ್ಕೆ ಸ್ವಲ್ಪ ಸೇರಿಸಿ ಮಾಡರ್ನ್ ಆಗಿರಲಿ ಅಂತ ತಾವರೇಸ್ ಅಂತ ಶುರು ಮಾಡಿದ್ವಿ. ಓಕೆ, ಇವಾಗ ನಿಮ್ಮ ತಾವರೇಸ್ ಹೋಟ್ಲಲ್ಲಿ ಏನೇನು ಸಿಗುತ್ತಪ್ಪ? ಒಂದು ಸಿಂಪಲ್ ಬ್ರೇಕ್ಫಾಸ್ಟ್ ಮಾಡಬೇಕು ಅಂದರೆ ತಟ್ಟೆ ಇಡ್ಲಿ, ಚಿಕ್ಕಿಡ್ಲಿ, ಚಿತ್ರಾನ್ನ, ಪಲಾವ್ ಇಷ್ಟು ಸಿಗುತ್ತೆ. ಆಯಿತು. ಟೈಮಿಂಗ್ಸ್ ಬೆಳಗ್ಗೆ 8 ಗಂಟೆ ಇಲ್ಲ 8:30 ಅಷ್ಟು ನಾವು ಇಲ್ಲಿರ್ತೀವಿ. 8:30 ಇಂದ 11:30 ಗಂಟೆ ನಾವು ಇಲ್ಲಿರ್ತೀವಿ. ಇದು ಲೊಕೇಶನ್ ಇಂಪಾರ್ಟೆಂಟ್. ಲೊಕೇಶನ್ ಹೇಳಪ್ಪ ನಮ್ಮ ಜನಕ್ಕೆ. ಹೇಳು ನೀನೆ. ಎಲ್ಲಿ ಬರುತ್ತೆ ಅಂತ ಅಂದರೆ ನಂದಿನಿ ಥಿಯೇಟರ್ ಸರ್ಕಲ್ ಅಂತ ಇದೆ ಕುರುಬ್ರಳ್ಳಿ ಹತ್ರ. ನಂದಿನಿ ಥಿಯೇಟರ್ ಸರ್ಕಲ್ ಹತ್ರ ಬಂದರೆ ಐಬ್ಯಾಕೋ ಕಾಣಿಸುತ್ತೆ. ಐಬ್ಯಾಕೋ ಆಪೋಸಿಟ್ಟೇ ನಾವಿರ್ತೀವಿ ಫ್ರೆಂಡ್ಸ್. ಸರಿ, ಆಯಿತು. ಇವಾಗ 4 ತಿಂಗಳಾಯ್ತಲ್ವ ಓಪನ್ ಮಾಡಿ. ನಿಮ್ಮ ಹೋಟ್ಲಿಗೆ ಜನರ ರೆಸ್ಪಾನ್ಸ್ ಹೆಂಗಿದೆ? ಇಲ್ಲಿ ಬರೋಗಣ್ಣ ನನಗೆ ಗೊತ್ತಿರಲಿಲ್ಲ ಚಿತ್ರಾನ್ನ ಮಸಾಲೆ ವಡೆ ಇಷ್ಟು ಫಾಸ್ಟಾಗಿ ಓಡುತ್ತೆ ಅಂತ. ನಮ್ಮ ಹೋಟ್ಲಲ್ಲಿ ಚಿತ್ರಾನ್ನ ಮಸಾಲೆ ವಡೆ ತುಂಬ ಫಾಸ್ಟಾಗಿ ಓಡುತ್ತೆ. ಚಿಕ್ಕಿಡ್ಲಿ ಬೇಗ, ಇಡ್ಲಿ ಅಂದರೆ ಬೇಗ ಖಾಲಿ ಆಗಿಬಿಡುತ್ತೆ. ಪಲಾವ್ ಲಾಸ್ಟ್ಗೆ ಉಳಿಯೋದೇ ಪಲಾವ್. ಫಸ್ಟ್ ರೇಸಲ್ಲಿ ಲಾಸ್ಟಾಗಿ ಮುಗಿಸೋದೇ ಪಲಾವ್. ಸರಿ, ಇವಾಗ ಬರೀ ಪಲಾವ್ ಅಷ್ಟೇ ಮಾಡೋದಾ? ಬೇರೆ ರೈಸ್ ಬಾತು ಇಲ್ಲ, ಒಂದು 3 ಥರ ರೈಸ್ ಮಾಡ್ತೀವಿ. ಪಲಾವು, ಟೊಮೊಟೊ ಬಾತು, ಮೆಂತ್ಯ ಬಾತು. ಆಲ್ಟರ್ನೇಟಿವ್ ಡೇಸಲ್ಲಿ ಚೇಂಜ್ ಮಾಡ್ತಾ ಇರ್ತೀವಿ. ಯಾವಾಗಾದ್ರೂ ಅಕೇಶ್ನಲಾಗಿ ಮಶ್ರೂಮ್ ಬಿರಿಯಾನಿ ಮಾಡ್ತೀವಿ. ಚಿತ್ರಾನ್ನ, ಪುಳಿಯೋಗರೆ ಆಲ್ಟರ್ನೇಟಿವ್ ಡೇಸಲ್ಲಿ ಮಾಡ್ತಾ ಇರ್ತೀವಿ. ಮೆಜಾರಿಟಿ ಚಿತ್ರಾನ್ನ ಮಾಡ್ತೀವಿ. ಪುಳಿಯೋಗರೆ ರೇರಲ್ಲಿ ಪುಳಿಯೋಗರೆ ಮಾಡ್ತೀವಿ. ಯಾವ್ಯಾವ ವಡೆ ಸಿಗುತ್ತೆ ನಿಮ್ಮ ಹತ್ರ? 3 ಥರ, ಅದನ್ನು 3 ಥರ ಮಾಡ್ತೀವಿ. ಬೋಂಡಾ, ಮಸಾಲೆ ವಡೆ ಮತ್ತು ಉದ್ದಿನ ವಡೆ ಮಾಡ್ತೀವಿ. ಅದು ಆಲ್ಟರ್ನೇಟಿವ್ ಡೇಸಲ್ಲಿ ಮಾಡ್ತೀವಿ. ಆಮೇಲೆ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಚಟ್ನಿ, ರೆಡ್ ಚಟ್ನಿ, ಗ್ರೀನ್ ಚಟ್ನಿ ಅಂತ 2 ಮಾಡ್ತೀವಿ. ಅದು ಆಲ್ಟರ್ನೇಟಿವ್ ಡೇಸಲ್ಲಿ ಮಾಡ್ತಾ ಇರ್ತೀವಿ. ಈ ಥರ ಜನಕ್ಕೆ ಡೈಲಿ ಯೂನಿಕಾಗಿ ಇರಬೇಕು ಅಂತ ಇರೋವಂಥ ಸ್ಮಾಲ್ ಫುಡ್ ಮೆನ್ಯೂನೇ ಚೇಂಜ್ ಮಾಡಿಕೊಂಡು ಪ್ಲೆಸೆಂಟಾಗಿ ಪ್ರೆಸೆಂಟ್ ಮಾಡ್ತೀವಿ. ಸೂಪರ್. ಸರಿ, ಓಕೆ. ಇವಾಗ ಬರೀ ಇಲ್ಲಿ ಟಿಫನ್ ಅಷ್ಟೇನಾ ಅಥವಾ ನಿಮ್ಮದು ಕೇಟ್ರಿಂಗು ಏನಾದ್ರು ಮಾಡ್ತೀರಾ? ಇಲ್ಲ, ಆ ಕೇಟ್ರಿಂಗ್ ಬಗ್ಗೆ ಹೇಳೋದಾದರೆ ಇಲ್ಲಿ ನಮ್ಮ ಕಸ್ಟಮರ್ಸ್ ಯಾರು ಬಂದಿದ್ದಾರೆ ಅವರೇ ನಮ್ಮ ಟೇಸ್ಟ್ ನೋಡಿನೇ ನಮ್ಗೆ ಆರ್ಡರ್ ಕೊಟ್ಟಿರೋದು. ಲೈಕ್ ನಾವು ಆಲ್ರೆಡಿ ಒಂದು 7ರಿಂದ 8 ಜನಕ್ಕೆ ಕ್ಯಾಟ್ರಿಂಗ್ ಕೊಟ್ಟಿದ್ದೀವಿ ನಾವು ಆಲ್ರೆಡಿ. ಮ್ಯಾಕ್ಸ್ ಟು ಮ್ಯಾಕ್ಸ್ ಎಷ್ಟು ಜನಕ್ಕೆ ಕೊಟ್ಟಿದ್ದೀರಾ? ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 100 ಜನಕ್ಕೆ ಕೊಟ್ಟಿದ್ದೀವಿ. ಸೂಪರ್. ಸೊ ನೋಡಿದ್ರಲ್ಲ, ಇದಾಗಿತ್ತು ನಮ್ಮ ತಾವರೇಸ್ದು. ಸೊ ನೀವು ಆದಷ್ಟು ಬೆಳಿಗ್ಗೆ ಬೇಗ ಬಂದರೆ ಬೇಗ ಎಲ್ಲ ಐಟಮ್ ಸಿಗುತ್ತೆ. ನಿಧಾನ ಆಗ್ತಾ ಒಂದೊಂದೇ ಖಾಲಿ ಆಗ್ತಾ ಇರುತ್ತೆ. ಆಮೇಲೆ ತುಂಬ ಚೆನ್ನಾಗಿ ಓಡ್ತಾ ಇದೆ. ದಯವಿಟ್ಟು ಎಲ್ಲರೂ ನಮ್ಮ ಹೋಟ್ಲಿಗೆ ಬನ್ನಿ, ಎಲ್ಲ ಟೇಸ್ಟ್ ಮಾಡಿ, ನಿಮ್ಮ ಅಭಿಪ್ರಾಯ ತಿಳಿಸಿ. ಏನಾರ ನಿಮ್ಗೇನು ಅನಿಸ್ತು ಅನ್ನೋದನ್ನ ಕಮೆಂಟಲ್ಲಿ ಶೇರ್ ಮಾಡಿ. ಇವಾಗ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡೋಣ. ವ್ಲಾಗ್ ಸ್ಟಾರ್ಟ್ ಮಾಡಿದ್ದು ವ್ಲಾಗ್ ಎಂಡ್ ಮಾಡ್ಬಿಡ್ಲಿ. ಎಂಡ್ ಮಾಡ್ಬಿಡಪ್ಪ. ಇದಾಗಿತ್ತು ನಮ್ಮ ಒಂದು ಪುಟ್ಟು ತಾವರೇಸ್ ಅನ್ನೋ ಹೋಟೆಲ್ನ ಕತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ನಮ್ಮನ್ನ ಫಾಲೋ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಹೇಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕ್ಕೆ ಅಂತ. See you in the next vlog. ಅಲ್ಲಿ ಗಂಟ ಬಾಯ್.